ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀಕ್ಷಣ. CA ಕೋರ್ಸ್ ಪರ್ಸ್ಯೂ ಮಾಡಲಿಕ್ಕೆ ಪ್ಲಾನ್ ಮಾಡುವ ಸ್ಟೂಡೆಂಟ್ಸ್ಗೆ ಇರುವ ಮೇನ್ ಡೌಟ್ ಅಂತ ಹೇಳಿದ್ರೆ, ಸರ್ ಏನು ಪರ್ಸ್ಯೂ ಮಾಡಬೇಕು? ಸೊ ಯಾವ್ದು ಸರ್ ಡಿಫಿಕಲ್ಟ್? ಫಸ್ಟ್ ಕ್ವಶನ್, ಸರ್ ಯಾವುದು ಡಿಫಿಕಲ್ಟ್ ಆಗುತ್ತೆ? CA ಸರ್ ಡಿಫಿಕಲ್ಟ್, CS ಅಥವಾ CMA? ಯಾಕಂತ ಹೇಳಿದ್ರೆ ತುಂಬಾ ಡಿಫಿಕಲ್ಟ್ ಆದರೆ ಆಗಲ್ಲ ಸರ್, ಸ್ವಲ್ಪ ಈಸಿ ಸಬ್ಜೆಕ್ಟ್ ಕೂಡ ಬೇಕಲ್ಲ ಇದರಲ್ಲಿ. ಸೊ ಇಲ್ಲಿ ನಾವು ಡಿಕೋಡ್ ಮಾಡೋದು ಇವತ್ತಿನ ವಿಡಿಯೋದಲ್ಲಿ. ಯಾವ ಸಬ್ಜೆಕ್ಟ್ ಯಾವ ತರ ಡಿಫಿಕಲ್ಟಿ ಬರುತ್ತೆ, ನಿಮಗೆ ಯಾವ್ದು ಕೋರ್ಸ್ ಆಪ್ಟ್ ಆಗುತ್ತಾ ಅಂತ ಈ ಒಂದು ವಿಡಿಯೋ ನಾವು ಡಿಸ್ಕಸ್ ಮಾಡ್ತೇವೆ. ಸೊ ವಿಡಿಯೋದ ಎಂಡ್ ತನಕ ನೋಡಿ. ಸೊ ದ ಕ್ವಶನ್ ಇದು, ಯಾವ್ದು ಸಹ ಡಿಫಿಕಲ್ಟ್? CA, CS, CMA? ದ ಫಸ್ಟ್ ಆಫ್ ಆಲ್ ಅಂತ ಹೇಳಿದ್ರೆ, ಮೂರು ಈ ಒಂದು ಕರಿಯರಿಗೂ, ಮೂರು ಪ್ರೊಫೆಷನಿಗೂ ಅದರದ್ದೇ ಆದ ಡಿಫಿಕಲ್ಟಿ ಇದೆ. CA ಡಿಫಿಕಲ್ಟ್ ಅಂತ ಹೇಳ್ಬೋದು, CS ಡಿಫಿಕಲ್ಟ್, CMA ಡಿಫಿಕಲ್ಟ್. ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಮೂರು ಈಸಿ ಅಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಒಂದು ಲೈಫ್ ಸೆಟಲ್ಮೆಂಟ್ ಮಾಡ್ಲಿಕ್ಕೆ ನೀವು ಪ್ಲಾನ್ ಮಾಡ್ತಾ ಇದ್ರೆ, ಒಂದು ಒಳ್ಳೆ ಲೈಫ್ ನೀವು ಮುಂದೆ ನಡೆಸಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ, CA ತೆಗೆದ್ರು, CS ತೆಗೆದ್ರು, CMA ತೆಗೆದ್ರು ಯಾವುದೇ ರೀತಿ ಡಿಫರೆನ್ಸ್ ಬರಲ್ಲ. ಆದರೆ ಕಲಿಯುವ ಸ್ಟೇಜಿಗೂ ನೀವು ಅದನ್ನು ಡೆವಲಪ್ ಮಾಡುವ ಸ್ಟೇಜಿಗೂ ತುಂಬಾನೇ ಡಿಫರೆನ್ಸ್ ಇರುತ್ತೆ. ಸೊ ಇಲ್ಲಿ CA ಅಂತ ಹೇಳುವಾಗ ಮೇನ್ ಆಗಿ ಆಡಿಟಿಂಗ್, ಅಕೌಂಟ್ಸಿಂಗ್ ಎಲ್ಲ ಫೋಕಸ್ ಮಾಡ್ತಾರೆ. ಸೊ ಇಲ್ಲಿ ಮೇನ್ ಆಗಿ ಆಡಿಟಿಂಗ್ ಅಂಡ್ ಅಕೌಂಟ್ಸ್ ಇದೆಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಟ್ಯಾಕ್ಸೇಷನ್ ನೀವೀಗಾಗಲಿ ಪರ್ಸ್ಯೂ ಮಾಡ್ತಾ ಇದ್ರೆ ಪರವಾಗಿಲ್ಲ, ಯು ಕ್ಯಾನ್ ಗೋ ವಿತ್ ದ್ಯಾಟ್. ಇನ್ನು CS ಆದರೆ ಜಾಸ್ತಿ ಥಿಯರಿ ಪೇಪರ್ಸ್, ಇಟ್ ಮೀನ್ಸ್ ಕಾರ್ಪೊರೇಟ್ ಗವರ್ನೆನ್ಸ್ ಅಂತ ಬರುತ್ತೆ. ಈ ಸಬ್ಜೆಕ್ಟ್ ಎಲ್ಲ ಈಗ ನಿಮಗೆ ಅರ್ಥ ಆಗಲ್ಲ, ಸೊ ನೋ ವರೀಸ್. ಕಾರ್ಪೊರೇಟ್ ಗವರ್ನೆನ್ಸ್ ಆ್ಯಂಡ್ ಕಂಪನಿ ಲೋ ಮೋರ್ ಥಿಯರಿ ಪೇಪರ್ಸ್ ಬರುತ್ತೆ. ಇನ್ನು CMA ಆದರೆ ಮೇನ್ ಆಗಿ ಕಾಸ್ಟಿಂಗ್ ಬರುತ್ತೆ ಆ್ಯಂಡ್ ಸ್ವಲ್ಪ ಫೈನಾನ್ಸಿಂಗ್ ಮಿಕ್ಸ್ ಬರುತ್ತೆ. ಇಟ್ ಮೀನ್ಸ್ ಅಕೌಂಟಿಂಗ್ ಬರುತ್ತೆ, ಟ್ಯಾಕ್ಸೇಷನ್ ಬರುತ್ತೆ, ಸೊ ಮಿಕ್ಸ್ಚರ್ ಆಫ್ ಲೋ ಬರುತ್ತೆ, ಮಿಕ್ಸ್ಚರ್ ಆಫ್ ಕಾಸ್ಟಿಂಗ್ ಬರುತ್ತೆ. ಮೇನ್ ಆಗಿ ಕಾಸ್ಟಿಂಗಲ್ಲಿ ಬರುತ್ತೆ. ಇದು ಮೂರು ಸಬ್ಜೆಕ್ಟ್. ಈ CA ಅಂತ ಹೇಳುವಾಗ ಸ್ವಲ್ಪ ಕೂಡ ಪ್ರಾಕ್ಟಿಕಲ್ ಆಗಿ ಇನ್ ಡೆಪ್ತ್ ಸ್ಟಡೀಸ್ ಬರುತ್ತೆ. ಯಾಕೆಂದರೆ ಸಬ್ಜೆಕ್ಟ್ ತುಂಬ ವಾಸ್ಟ್ ಆಗಿ ಬರುತ್ತೆ. ನಾವು ಸ್ವಲ್ಪ ಟೈಮ್ ತೆಗೆದು ರಿಸರ್ಚ್ ಮಾಡಬೇಕು. CA ಇಟ್ ಮೀನ್ಸ್ ನಾವು ಮೈಂಡ್ ಫುಲ್ ಇದೆಯಲ್ಲ, ನಾವು CA ಕೊಡಬೇಕು. ಆದರೆ CS ಸ್ವಲ್ಪ ಕೂಡ, ಐ ಆಮ್ ನಾಟ್ ಸೇಯಿಂಗ್ ಇಟ್ ಈಸ್ ಈಸಿ, ಆದರೆ ಕಂಪ್ಯಾರಿಟಿವ್ಲಿ ಅಷ್ಟು ಡೆಪ್ತ್ ನಮಗೆ ಹಲವು ಕಡೆಗಳಲ್ಲಿ ಹೋಗಲಿಕ್ಕೆ ಬರಲ್ಲ. ಕೆಲವು ಟೈಮಲ್ಲಿ ನಮಗೆ ಬೇಸಿಕ್ ಅನಾಲಿಸಿಸ್ ಮಾತ್ರ ಸಾಕು, ಕೆಲವು ಟೈಮಲ್ಲಿ ಕನ್ಕ್ಲೂಷನ್ ಮಾತ್ರ ಸಾಕು. ಅಷ್ಟು ಡೆಪ್ತ್ ಆಗಿ ನಮಗೆ ಹೋಗ್ಲಿಕ್ಕಿಲ್ಲ. CMA ಇಸ್ ಅ ಮಿಕ್ಸ್ಚರ್. ಡೆಪ್ತ್ ಆಗಿ ಹೋಗ್ಲಿಕ್ಕಿರುವ ಪೇಪರ್ಸ್ ಇದೆ, ಡೆಪ್ತ್ ಬೇಡದ ಪೇಪರ್ಸ್ ಇದೆ. ಸೊ ತುಂಬ ಡೆಪ್ತ್ ಓಡ್ಲಿಕ್ಕೆ ಇರೋದು CA. ಸೊ ಪ್ರಾಕ್ಟಿಕಲ್ ಅನ್ನ ಹೇಳ್ತಾ ಇದ್ದೀನಿ. CS ಸ್ವಲ್ಪ ಥಿಯರಿ ಓರಿಯೆಂಟೆಡ್, ಲೋ ಓರಿಯೆಂಟೆಡ್. ನಮಗೆ ಒಂದ್ಸಲ ಅರ್ಥ ಆದರೆ ನಮಗೆ ಕೇಸ್ ಲೋ ಅಪ್ಲೈ ಮಾಡಿ ನಿಮಗೆ ಹೇಳ್ಬೋದು. CMA ಇಸ್ ಅ ಮಿಕ್ಸ್ಚರ್. ಕೆಲವೊಂದು ಸ್ವಲ್ಪ ಡೆಪ್ತ್ ಆಗ್ಲಿಕ್ಕೆ ಇರುತ್ತೆ, ಡೆಪ್ತ್ ಇಲ್ಲದ ಸಿಚುವೇಶನ್ಸ್ ಇರುತ್ತೆ. ಓಕೆ, ಇನ್ನು ಡಿಫಿಕಲ್ಟಿ ಲೆವೆಲ್ಸ್ ನಾವು ಪೇಪರ್ಸ್ ನೋಡೋದಾದ್ರೆ ನಮಗೆ CA ನಲ್ಲಿ ಫೌಂಡೇಶನ್ ಲೆವೆಲ್ಗೆ ನಮಗೆ 4 ಪೇಪರ್ಸ್ ಬರುತ್ತೆ, ಇಂಟರಲ್ಲಿ 6 ಪೇಪರ್ಸ್ ಬರುತ್ತೆ, ಫೈನಲ್ ನಮಗೆ 6 ಪೇಪರ್ಸ್ ಬರುತ್ತೆ. ಟೋಟಲ್ ಇಷ್ಟು ಪೇಪರ್ ಆಯಿತು, ನಮಗೆ 16 ಪೇಪರ್ಸ್ ಆಯಿತು. ಇದಲ್ಲದೆ ಆನ್ಲೈನಲ್ಲಿ ಸೆಲ್ಫ್ ಪ್ಲೇಸ್ಡ್ ಆನ್ಲೈನ್ ಮಾಡ್ಯೂಲ್ಸ್ ಅಂತ ಬರುತ್ತೆ, ಒಂದು 4 ಪೇಪರ್ಸ್. ನಮಗೆ ನಾರ್ಮಲಿ 20 ಪೇಪರ್ಸ್. ದಿಸ್ 20 ಪೇಪರ್ಸು ಇನ್ ಡೆಪ್ತ್ ಬರುತ್ತೆ. ಇನ್ನು CS ಬಗ್ಗೆ ಹೇಳೋದಾದ್ರೆ ಫಸ್ಟ್ ಲೆವೆಲ್ಗೆ ನಿಮಗೆ ಇದರ ಡೈರೆಕ್ಟ್ ಲೆವೆಲ್ಗೆ ಎಂಟರ್ ಮಾಡ್ಬೋದು. ಓಕೆ, ಫೌಂಡೇಶನ್ ಇಲ್ಲದೆ ಡಿಗ್ರಿ ಆದವರಾದರೆ ಒಂದು ಸರ್ಟೆನ್ ಮಾರ್ಕ್ಸ್ ಕ್ರೈಟೀರಿಯಾ ಎಲ್ಲ ಇದೆ. ಅದು ಈವನ್ ಸೈನ್ಸ್ ಆದರೂ, ಕಾಮರ್ಸ್ ಆದರೂ, ಆರ್ಟ್ಸ್ ಆದರೂ ನಿಮಗೆ ಡೈರೆಕ್ಟ್ ಆಗಿ ಸೆಕೆಂಡ್ ಲೆವೆಲ್ಗೆ ಎಂಟರ್ ಆಗ್ಬೋದು. ಓಕೆ, ನಾನೀಗ ಫುಲ್ ಕೋರ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಇನ್ನು ನಾವು CS ಬಗ್ಗೆ ಮಾತಾಡೋದಾದ್ರೆ ಇದರದ್ದು ಫಸ್ಟ್ ಲೆವೆಲ್ಗೆ ನಮಗೆ 4 ಪೇಪರ್ಸ್ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಲೆವೆಲ್ಗೆ ಇಟ್ ಮೀನ್ಸ್ ಇಂಟರಿಗೆ ನಮಗೆ 7 ಪೇಪರ್ಸ್ ಬರುತ್ತೆ, ಫೈನಲಿಗೂ ನಮಗೆ 7 ಪೇಪರ್ಸ್ ಬರುತ್ತೆ. ಸೊ ನಮಗೆ 18 ಪೇಪರ್ಸ್ ಬರುತ್ತೆ, ಬೇರೆ ಏನು ಎಕ್ಸ್ಟ್ರಾ ಇಲ್ಲ. ಓಕೆ, ಅದರ ನಂತರ CMA ನೋಡಿದ್ರೆ ಫೌಂಡೇಶನ್ ನಮಗೆ 4 ಪೇಪರ್ಸ್ ಬರುತ್ತೆ, ಇಂಟರ್ ನಮಗೆ 8 ಪೇಪರ್ಸ್ ಬರುತ್ತೆ, ಫೈನಲ್ಲೂ ನಮಗೆ 8 ಪೇಪರ್ಸ್ ಬರುತ್ತೆ. ಸೊ ಇಲ್ಲಿ ಟೋಟಲ್ ಡೈರೆಕ್ಟ್ ಆಗಿ ನಮಗೆ 20 ಪೇಪರ್ಸ್ ಡೈರೆಕ್ಟ್ ಆಗಿನೇ ಬರುತ್ತೆ. ಸೊ ಇಲ್ಲಿ ನೋಡುವಾಗ ಪೇಪರ್ ಲೆಕ್ಕದಲ್ಲಿ ಕಮ್ಮಿ ಇದ್ರು, ಈವನ್ CA ನಲ್ಲಿ ಸ್ವಲ್ಪ ಕಮ್ಮಿ ಇದ್ರು, ಅದರ ಡೆಪ್ತ್ ಅಂತ ಹೇಳಿದ್ರೆ 20-25 ಪೇಪರ್ಸ್ನ ಡೆಪ್ತ್ ಬರುತ್ತೆ. ಸೊ ನಾನು ರಿಯಲ್ ಆಗಿ ಹೇಳ್ತಾ ಇದ್ದೀನಿ ಯಾವ ಥರ ಬರುತ್ತಂತ. ನೆಕ್ಸ್ಟ್ ನಾವು ಯಾವ ಥರ ಕಂಪೇರ್ ಮಾಡ್ಬೋದು ಅಂತ ಹೇಳಿದ್ರೆ ಎಕ್ಸಾಮ್ ಪಾಸಿಂಗ್ ಪರ್ಸೆಂಟೇಜ್ ಅಂತ ಹೇಳೋದು. ಇದು ಪಾಸಿಂಗ್ ಪರ್ಸೆಂಟೇಜ್ ವೇರಿ ಆಗ್ತಾನೆ ಇರುತ್ತೆ. ಸೊ ನನಗೆ ಎಕ್ಸಾಕ್ಟ್ ಆಗಿ ಒಂದು ಹೇಳೋಕ್ಕಾಗಲ್ಲ. ಸ್ಟಿಲ್ ನಿಮಗೆ CAಗೆ ಒಂದು ಅಟ್ಲೀಸ್ಟ್ ಒಂದು 10% ಅಂತ ಹೇಳ್ಬೋದು CAಗೆ. ಇನ್ನು CSಗೆ ಆದರೆ ನಿಮಗೆ ಒಂದು 10 to 15% ಅಂತ ಹೇಳ್ಬೋದು. ಇನ್ನು ಅದಕ್ಕೆ ಒಂದು 20%. ಇದು ವೇರಿ ಆಗ್ತಾನೆ ಇರುತ್ತೆ. ಈಗ ಸ್ವಲ್ಪ CA ಕಮ್ಮಿ ಆಗ್ತಾ ಬರ್ತಾ ಇದೆ. CSಗೆ ಒಂದು 2 ಸಲ ಸ್ವಲ್ಪ ಜಾಸ್ತಿ ಇತ್ತು, 30% ಅಲ್ಲಿ ಬಂತಿತ್ತು. ಆದರೂ ನಾರ್ಮಲಿ ಆವರೇಜ್ ಇಷ್ಟು ವರ್ಷದ ಹೇಳುವಾಗ ಸ್ವಲ್ಪ ಪಾಸಿಂಗ್ ಪರ್ಸೆಂಟ್ ಕಮ್ಮಿ CA ಗೆ ಬರುತ್ತೆ. CMA ಅದು ಇಟ್ಸ್ ನಾಟ್ ಅಬೌಟ್ ಈಸಿನೆಸ್. ಓಕೆ,
ನಂಬರ್ ಆಫ್ ಸ್ಟೂಡೆಂಟ್ಸ್ ಜಾಸ್ತಿ ಇರ್ತಾರೆ. ಇನ್ನು ಸಿ ಎಗೆ ತುಂಬ ಎನ್ರೋಲ್ಮೆಂಟ್ ಜಾಸ್ತಿ ಇದೆ. ಇದ್ರ ಮೂರಕ್ಕೂ ಅದರದೇ ಆದ ಇಂಪಾರ್ಟೆನ್ಸ್ ಇದೆ. ಸರ್ ಯಾವುದು ಪ್ರೊಫೆಷನ್ ಒಳ್ಳೇದು ಈಗಲೂ ನಮಗೆ ಡಿಸಿಷನ್ ಮಾಡೋಕ್ಕಾಗಲ್ಲ. ಇಲ್ಲಿ ಈಗ ನಾನು ನಿಮಗೆ ಸಿ ಎ ಅಂತ ಹೇಳಿದ್ರೆ ನಿಮಗೆ ಸಿ ಇ ಸ್ವಲ್ಪ ಒಳ್ಳೇದು ಅಥವಾ ಸಿ ಎಮ್ ಅಂತ ಒಳ್ಳೇದು ಅಥವಾ ಸಿ ಎಸ್ ಒಳ್ಳೇದು ನನಗೆ ಹೇಳೋಕ್ಕಾಗಲ್ಲ. ಬಿಕಾಸ್ ಈಗ ಒಬ್ಬೊಬ್ಬರು ಒಂದೊಂದು ಕೋರ್ಸ್ ಪರ್ಸ್ಯೂ ಮಾಡುವಾಗ ಅವರಿಗೆ ಇಂಟ್ರೆಸ್ಟೆಡ್ ಏರಿಯಾಸ್ ಇರುತ್ತೆ. ಸ್ವಲ್ಪ ಈಸಿ ಸರ್ ಸಿ ಎ ಸಿ ಎಸ್ ನಾನು ಸಿ ಎಸ್ ತೆಗಿತೀನಿ. ನೋ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಈಗ ನೀವು ಸಿ ಎಸ್ ಗೆ ಎನ್ರೋಲ್ ಆದರೆ ಅದರದೇ ಆದ ತುಂಬ ಪ್ರೊಸೀಜರ್ಸ್ ಇದೆ. ಪ್ರೀ ಎಕ್ಸಾಮಿನೇಷನ್, ಆರ್ಟಿಕಲ್ಶಿಪ್ ಟ್ರೈನಿಂಗ್, ಅದು ಇದು ಅಂತೆಲ್ಲ ತುಂಬ ಬರುತ್ತೆ. ಸಿ ಎಮ್ ಎಗೂ ಅದೇ ಥರ ಬರುತ್ತೆ, ಸಿ ಎಗೂ ಅದೇ ಥರ ತುಂಬ ಬರುತ್ತೆ. ಯಾಕಂತ ಹೇಳಿದರೆ ನಾರ್ಮಲಿ ಒಬ್ಬ ಸಿ ಎ ಪಾಸ್ ಮಾಡಲಿಕ್ಕೆ ಈ ಒಂದು 4 years ಆದರೂ 5 to 6 years ಹಿಡಿತಾರೆ. ಇದು ನಮಗೊಂದು 4 yearsಲ್ಲೇ ಕಂಪ್ಲೀಟ್ ಮಾಡ್ಬೋದು, ಇದು ಒಂದು 4 yearsಲ್ಲೇ ಕಂಪ್ಲೀಟ್ ಮಾಡ್ಬೋದು. ಇಟ್ ಮೀನ್ಸ್ ಜರ್ನಿ ಇದೆಯಲ್ಲ, ನಾವು ಒಂದು 6 years ನಾವು ಇದಕ್ಕೆ ಡೆಡಿಕೇಟ್ ಮಾಡಬೇಕು. 6 years ಯಾಕಂತ ಹೇಳಿದ್ರೆ ಕೆಲವು ಟೈಮಲ್ಲಿ ಫೇಲ್ ಆಗ್ತೀವಿ, ಕೆಲವು ಟೈಮಲ್ಲಿ ಎಕ್ಸಾಮ್ ಬರೆಯೋಕೆ ಆಗಲ್ಲ, ಬೇರೆ ಸಿಚುವೇಶನ್ಸ್ ಎಲ್ಲ ಬರುತ್ತೆ. ಇನ್ನು ಇದೆಲ್ಲ ಇಯರ್ಲಿ ಹೇಳುವಾಗ ಇದು ಇಯರ್ಲಿ 3 times ಎಕ್ಸಾಮಿನೇಷನ್ ಬರುತ್ತೆ, 3 times. ಆದರೆ ಇದು 2 times ಇದೆ, ಇದು 2 times ಇದೆ. ಇದು 2 times ಬರುವಾಗ ಜೂನ್ ಆ್ಯಂಡ್ ಡಿಸೆಂಬರ್ ಬರುತ್ತೆ. ಇನ್ನು ಇದಾದರೆ ಜನವರಿ ಬರುತ್ತೆ, ಮೇ ಬರುತ್ತೆ, ಸೆಪ್ಟೆಂಬರ್ ಬರುತ್ತೆ, ಆ ಥರ ಬರುತ್ತೆ. ಅದು ಸಿ ಎಮ್ ಎ ಈಗ ಇಂಟರಿಗೂ ಫೌಂಡೇಶನಿಗೂ ಫೈನಲಿಗೂ ಎಲ್ಲ 2 attempt ಬರುತ್ತೆ. ಸಿ ಎಸ್ ಸಿಗೂ 1st ಇಂದ 3rd ಲೆವೆಲ್ ತನಕ 2 attempt ಬರುತ್ತೆ. ಆದರೆ ಸಿ ಎಗೆ 1st, 2nd, 3rd ಲೆವೆಲ್ಗೂ 3 attempts ಬರುತ್ತೆ. ಇಲ್ಲಿ ಅಟೆಂಪ್ಟ್ಸ್ ಬರುವಾಗ ಸ್ವಲ್ಪ ಕೂಡ ನಮಗೆ ಈಸಿನೆಸ್ ಬರುತ್ತೆ. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ರಿಸಲ್ಟ್ ಬಂದು ಫೇಲ್ ಆಗಿ ನೆಕ್ಸ್ಟ್ ಅಟೆಂಪ್ಟ್ ನಮಗೆ ಈಸಿಯಾಗಿ ಏನು ಮಾಡ್ಬೋದು, ಕ್ರ್ಯಾಕ್ ಮಾಡ್ಬೋದು. ಸೊ ಆ ಥರ ಸ್ವಲ್ಪ ಬೆನಿಫಿಟ್ ಏನಿಲ್ಲ ನಮಗೆ ಸಿಗ್ಲಿಕ್ಕೆ ಚಾನ್ಸಸ್ ಇದೆ. ಸೊ ಇಷ್ಟು ಹೇಳುವಾಗಲೂ ಇನ್ನೂ ನಿಮಗೆ ಕನ್ಫ್ಯೂಷನ್ ಇರುತ್ತೆ, ಸರ್ ಯಾವ್ದು ನಾನು ಪರ್ಸ್ಯೂ ಮಾಡಬೇಕು ಅಂತ. ಸೊ ಫಸ್ಟ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನೀವು ಸೆಲ್ಫ್ ಆಗಿ ರಿಯಲೈಸ್ ಮಾಡಬೇಕು, ನನಗೆ ಏನಾಗಬೇಕು. ಈಗ ನನಗೊಂದು ಸಣ್ಣದಿಂದ ನನಗೆ ಆಸೆ ಇದೆ, ನನಗೆ ಸಿ ಎ ಆಗಬೇಕು. ಓಕೆ, ಗೋ ಅಹೆಡ್ ವಿತ್ ದ್ಯಾಟ್. ಯಾಕಂತ ಹೇಳಿದ್ರೆ ಈಗ ನೀವು ಏನು ಕೋರ್ಸ್ ಪರ್ಸ್ಯೂ ಮಾಡೋಕ್ಕಿಂತ ಮುಂಚೆ ಸರ್ ಇನ್ನು ಪಾಸ್ ಆಗೋಕ್ಕಾಗೋದು ಅದು ನೀವು ಕೋರ್ಸಿಗೆ ಬಂದಾದ್ಮೇಲೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಏನು ಮಾಡಿ, ಒಂದು ವೇಳೆ ನೀವು ಬಂದಾದ್ಮೇಲೆ ನಿಮಗೆ ಡಿಫಿಕಲ್ಟಿ ಅಂತ ಅನಿಸಿದ್ರೆ ಸ್ವಿಚ್ ಮಾಡ್ಬೋದಲ್ಲ. ಈಗ ನೀವು ಥಿಯರಿ ಪೇಪರ್ಸಿಗೆ ಬಂದು ಭಾರಿ ಬೋರ್ ಆಯಿತು ಸರ್, ಯು ಕ್ಯಾನ್ ಈವನ್ ಸ್ವಿಚ್ ಟು ಸಿ ಎಮ್ ಐ ಆ್ಯಂಡ್ ಸಿ ಎ. ಒಂದು ಪರ್ಸ್ಯೂ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಅದರಲ್ಲೇ ಕುತ್ಕೊಳ್ಬೇಕಂತ ಇಲ್ಲ. ಯು ಕ್ಯಾನ್ ಜಸ್ಟ್ ಸ್ವಿಚ್ ಇಟ್. 1 ವರ್ಷ ಹೋಗುತ್ತೆ ಅಥವಾ ಒಂದು ಅರ್ಧ ವರ್ಷ ಅಥವಾ 2 ವರ್ಷ ಹೋಗುತ್ತೆ. ನೀವು ಒಂದು ಸ್ವಿಚ್ ಮಾಡಿ, ನಿಮ್ಗೆ ಕರಿಯರ್ ಅಲ್ವಾ. ಸುಮ್ಮನೆ ನಾವು ಕಲೀಲಿಕ್ಕೆ ಮಾತ್ರ ಕಲಿಯೋದಿಲ್ಲ, ಡಿಗ್ರಿ ಥರ ಕಲಿಯೋದಲ್ಲ. ಜಾಬ್ ಓರಿಯೆಂಟೆಡ್, ಲೈಫ್ ಓರಿಯೆಂಟೆಡ್ ನಾವು ಕಲಿಯುವಾಗ ಕರೆಕ್ಟ್ ಆಗಿ ನಾವು ಪ್ಲಾನ್ ಮಾಡಬೇಕು. ಸೊ ಇವಾಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಫೈನಲ್ ಆಗಿ ಹೇಳುವಾಗ ನೀವು ಸೆಲ್ಫ್ ಆಗಿ ಕೂತ್ಕೊಂಡು ಆಲೋಚನೆ ಮಾಡಿ, ನನಗೆ ಸಿ ಎ ಬೇಕಾ, ನಾನು ತುಂಬ ಟ್ಯಾಕ್ಸೇಷನ್, ಅಕೌಂಟಿಂಗ್, ಆಡಿಟಿಂಗ್ ಅಲ್ಲಿ ನನಗೆ ಇದು ಏನು ಸಬ್ಜೆಕ್ಟ್ ಅಂತಾನೆ ನಿಮಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಪ್ರಾಕ್ಟಿಕಲ್ ಆದರೆ ಸಿ ಎ ಸಿ ಎಮ್ ಎ ಇದೆ, ಲೋ ಪೇಪರ್ ಆದರೆ ಸಿ ಎಸ್ ಇದೆ. ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ನೀವಿನ್ನು ಸಿ ಎಸ್ ಆದಮೇಲೆ ನಿಮಗೆ ಸಿ ಎ ಮಾಡ್ಬೋದು, ಸಿ ಎಮ್ ಎ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಇಷ್ಟೇ ತಿಳ್ಕೊಳ್ಳಿ, ನಿಮಗೆ ಆಡಿಟಿಂಗ್ ಮೀನ್ಸ್ ಪ್ರಾಕ್ಟಿಕಲ್ ಪೇಪರ್ಸ್ ಬೇಕಾ, ಥಿಯರಿ ಪೇಪರ್ಸ್ ಬೇಕಾ, ಇದು ಫಸ್ಟ್ ಒಂದು ಕ್ರೈಟೀರಿಯಾ ಬೇಸ್ ಆಗಿ ಇಟ್ಕೊಂಡು ನೀವು ಪರ್ಸ್ಯೂ ಮಾಡಿ. ಸೊ ಹೇಗೂ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ. ನಿಮ್ಮ ಚಾನಲ್ ಇದ್ದು ಸೊ ನಿಮಗೆ ಏನು ಬೇಕಾದರೂ ನಿಮಗೆ ಈ ಚಾನಲಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳಿ, ಪರ್ಸನಲ್ ಆಗಿ ಮೆಸೇಜ್ ಮಾಡಿ ನಿಮಗೆ ಕೇಳ್ಬೋದು. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ಥರ ಕೋರ್ಸ್ ಪರ್ಸ್ಯೂ ಮಾಡಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಅವರಿಗೂ ನೀವು ವಿಡಿಯೋ ಒಂದು ಶೇರ್ ಮಾಡಿಕೊಡಿ. ಸೊ ನೀವು ಆಲ್ರೆಡಿ ಪರ್ಸ್ಯೂ ಮಾಡ್ತಾ ಇದ್ರೆ ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗಲಿ. ಏನು ಡೌಟ್ ನಿಮಗೆ ಕೇಳ್ಬೋದು. ಕ್ಲಾಸಸ್ ಅದೇ ರೀತಿಯಲ್ಲಿ ಇನ್ಫಾರ್ಮೇಷನ್ಸ್ ಎಲ್ಲ ನಮ್ಮ ದಿಕ್ಷಣ ಚಾನಲ್ ನಾವು ಕೊಡ್ತಾ ಇದ್ದೀವಿ. ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ನೋಡುವವರೆಗೂ ಆಲ್ ದಿ ವೆರಿ ಬೆಸ್ಟ್.